ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆ ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಗೋವಿಂದ ಮಾತ್ರ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಈಶ್ವರಿ ಮೇಲೆ. ಸರಿಯಾಗಿ ಈಶ್ವರಿ ಕೆನ್ನೆಗೆ ಬಾರಿಸ್ತಾರೆ. ಯಾವುದೇ ಕಾರಣಕ್ಕೂ ನೀವಂತೂ ಇಲ್ಲಿ ಇರಬಾರ್ದು ಅಂತ ಹೇಳಿ ಮನೆಯಿಂದ ಹೊರಗಡೆ ತಪ್ತಾರೆ. ಆಗ ಈಶ್ವರಿಗೆ ಕೆಂಡದಂತ ಕೋಪ ಬರ್ತಾ ಇರುತ್ತೆ ಗೋವಿಂದ ಮೇಲೆ. ನಮ್ಮನ್ನು ಇಷ್ಟಕ್ಕೆಲ್ಲ ಕಾರಣ ಮಾಡಿರೋದು ಇವರೆಲ್ಲ, ಮೂರೊಡಿದಳಲ್ಲ ಅವಳು ಅಂತ ಕೋಪ ಮಾಡ್ಕೊತಾರೆ ಈಶ್ವರಿ. ಆಗ ಗೋವಿಂದವರು, ಅಣ್ಣಯ್ಯ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ಇವ್ರು ಮಾಡಿರೋ ತಪ್ಪಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಗೋವಿಂದ ಹೇಳ್ತಾರೆ. ಲೇ ಗೋವಿಂದ, ಅಷ್ಟಕ್ಕೂ ನೀನು ಯಾಕಲ ಕ್ಷಮೆ ಕೇಳ್ತಾ ಇದೆಯಾ? ಅಷ್ಟಕ್ಕೂ ನಿನಗೂ ಇದಕ್ಕೂ ಏನು ಸಂಬಂಧನೂ ಇಲ್ಲ, ನಿನಗೆ ಈ ವಿಷಯನೇ ಗೊತ್ತಿರಲಿಲ್ಲ, ನೀನು ಯಾಕಲ ಇದಕ್ಕೆಲ್ಲ ಕ್ಷಮೆ ಕೇಳ್ತೀಯ ಅಂತ ಕೇಳ್ತಾರೆ. ಅವ್ರು ಮಾಡಿರೋ ತಪ್ಪಿಗೆ ಒಂದು ವೇಳೆ ನಮ್ಮ ಕಣ್ಮಣಿ ಜೀವನ ಹಾಳಾಗಿದ್ದಿದ್ರೆ ಏನು ಮಾಡೋದು ಅಣ್ಣಯ್ಯ? ಮೊದಲೇ ನಾವು ವಿದ್ಯಾ ಬಂದು ಕಾಪಾಡಿದ್ದಕ್ಕೆ ಆಯಿತು. ವಿದ್ಯಾ ನಾವಷ್ಟೆಲ್ಲ ಅವಳಿಗೆ ಮನಸ್ಸಿಗೆ ನೋವು ಮಾಡಿದ್ರು ಕೂಡ ನಮ್ಮ ಮನಸ್ಸನ್ನು, ನಮ್ಮ ಮನೆತನನ ಉಳಿಸ್ಬೇಕು ಅಂತ ಅಷ್ಟೆಲ್ಲ ಹೋರಾಡಿದ್ಲು. ನಿಜವಾಗ್ಲೂ ವಿದ್ಯೆನಂತ ಸೊಸೆನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀವಿ ಕಣಣ್ಣ ಅಂತ ಗೋವಿಂದ ಹೇಳ್ತಾರೆ. ಆಗ ಅಮ್ಮಮ್ಮ ಕೂಡ, ಹೌದು ಕಣ್ಲ ಶಿವರಾಮ, ನಮ್ಮ ವಿದ್ಯಾ ಮಗ ಇಲ್ಲದಿದ್ದರೆ ಏನಾಗ್ತಿತ್ತೋ ಏನೋ, ವಿದ್ಯಾ ಕಣ್ಮಣಿನ ಕಾಪಾಡಿದಾಳೆ. ಹೌದು ಕಣ್ಲ, ವಿದ್ಯೆನ ಕ್ಷಮಿಸಲೇಬೇಕು ಅಂತ ಅಮ್ಮಮ್ಮ ಹೇಳ್ತಾರೆ. ಹೀಗೆ ಕೂತ್ಕೊಂಡ್ರೆ ಆಗಲ್ಲ, ವಿದ್ಯೆನ ಮತ್ತು ಭದ್ರನ ಒಂದು ಮಾಡಲೇಬೇಕು, ಆದಷ್ಟು ಬೇಗ ಇವರಿಬ್ಬರು ಒಂದಾಗಬೇಕು ಅಂತ ಅಮ್ಮಮ್ಮ ಅನ್ಕೊತಾ ಇರ್ತಾರೆ. ಅದೇ ರೀತಿ ಈ ಕಡೆ ಈಶ್ವರಿ ಅಂತೂ ಇಲ್ಲಿ ಕೆಂಡಮಂಡಲಾಗಿರ್ತಾರೆ. ಲೇ ಮೂರಡಿ, ಅದು ಹೇಗೆ ನಿಮ್ಮ ಹೊಟ್ಟೆಯಲ್ಲಿರೋ ಮಗು ವಂಶೋದ್ಧಾರಕ, ಈ ಮನೆ ಭದ್ರನ ಮಗು ಈ ಮನೆ ವಂಶ ಬೆಳೆಸ್ತಾನಂತೆ, ಅದು ಹೇಗೆ ಬೆಳೆಸ್ತಾನಂತ ನಾನು ನೋಡ್ತೀನಿ ಕಡೆ. ನನ್ನನ್ನು ಬೀದಿ ಪಾಲ್ ಮಾಡಿರೋ ನೀನು ಬೀದಿ ಪಾಲ್ ಮಾಡೇ ಮಾಡ್ತೀನಿ ಕಡೆ. ನಿನ್ನನ್ನು ಮತ್ತು ನಿನ್ನ ಹೊಟ್ಟೆಯಲ್ಲಿರೋ ಮಗುನ ಬೀದಿ ಪಾಲು ಮಾಡಿಲ್ಲ ಅಂದರೆ ನನ್ನ ಹೆಸರು ಈಶ್ವರಿನೇ ಅಲ್ಲ ಅಂತ ಈಶ್ವರಿ ಶಪಥ ಮಾಡ್ತಾರೆ. ಅವ್ವ ಏನು ಹೇಳ್ತಾ ಇದೆಯವ್ವ, ಈಗಾಗಲೇ ನಾವೇ ಬೀದಿಯಲ್ಲಿದ್ದೀವಿ ಅವ್ವ ಅಂತ ಚಿತ್ರ ಹೇಳ್ತಾರೆ. ಮುಚ್ಚೆ ಬಾಯಿ ಅಂತ ಈಶ್ವರಿ ಚಿತ್ರಗೆ ಕೂಗಾಡ್ತಾರೆ. ಶಿವರಾಮೇಗೌಡರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಹೌದು, ಅಮ್ಮ ಹೇಳಿದ್ದು ನಿಜಾನೇ, ವಿದ್ಯಾ ಏನಾದರೂ ಬಂದು ಮದುವೆ ನಿಲ್ಲಿಸಲಿಲ್ಲ ಅಂತಂದರೆ ನನ್ನ ಮಗಳ ಜೀವನ ಇಷ್ಟೊತ್ತಿಗೆ ಬೀದಿ ಪಾಲಾಗ್ತಿತ್ತು. ನನ್ನ ಮಗಳನ್ನು ನಾನೇ ನನ್ನ ಕೈಯಾರೆ ಬೀದಿ ಪಾಲು ಮಾಡುವಾಗಾಗಿತ್ತಿತ್ತು. ದೇವರೇ, ನಿಜವಾಗ್ಲೂ ವಿದ್ಯಾ ತುಂಬ ಒಳ್ಳೆಯವಳು, ನಾವು ಅಷ್ಟೊಂದು ಬೈದರೂ ಕೂಡ ಅವಳು ಎಷ್ಟು ಸಾನೆ ಒಳ್ಳೆಯವಳು, ಅವಳು ಎಷ್ಟು ನಮ್ಮನ್ನು ಕೇರ್ ಮಾಡ್ತಾಳೆ, ನಮ್ಮ ಮನೆತನನ ಉಳಿಸ್ತಾ ಇದ್ದಾಳೆ. ಮನೆಯಲ್ಲಿದ್ದಾರೆ, ಅಟ್ಟಿಯಲ್ಲಿದ್ದವರೇ ಸರಿ ಇಲ್ಲ ಅಂತ ಶಿವರಾಮೇಗೌಡರು ಯೋಚನೆ ಮಾಡ್ತಾ ಇರ್ತಾರೆ. ಮೊದಲು ವಿದ್ಯಾ ತವ ಮಾತಾಡಬೇಕು, ವಿದ್ಯಾ ಹತ್ರ ಕ್ಷಮೆ ಕೇಳಬೇಕು ಅಂತ ಶಿವರಾಮೇಗೌಡರು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಅಮ್ಮಮ್ಮ ತುಂಬಾ ಬೇಜಾರಲ್ಲಿರೋದನ್ನು ನೋಡಿ ಭದ್ರ ಬಂದ್ಬಿಟ್ಟು, ಏ ಮುದುಕಿ ಏನಾಯಿತು, ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ? ನೋಡು, ಈಗ ಎಲ್ಲ ಒಳ್ಳೇದಾಗಿದೆ ತಾನೇ, ನಮ್ಮ ಕಣ್ಮಣಿ ಮದುವೆ ಆಗಿತ್ತು ತಾನೇ, ನೀನು ಯಾಕೆ ಮತ್ತೆ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಲೇ ಭದ್ರ, ಆದರೂ ಕಣ್ಲ, ಒಂದು ವೇಳೆ ಈ ಕಣ್ಮಣಿ ಮದುವೆ ನಡೀತಿದ್ರೆ ಏನೂ ಮಾಡೋದು, ಇಷ್ಟೊತ್ತಿಗೆ ನಿನ್ನ ಅಪ್ಪನ ಮುಖ ತಗೊಂಡು ತಿರ್ಗಾ ಹಾಗಾಗ್ತಾ ಇರಲಿಲ್ಲ. ನಿನ್ನ ಅಪ್ಪನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಿತ್ತು, ನಮ್ಮ ಮನೆತನದ ಗೌರವ ಹಾಳಾಗ್ತಿತ್ತು. ವಿದ್ಯಾ ಬಂದು ಆ ಮದುವೆ ತಡೆದಿದ್ದಕ್ಕೆ ಒಳ್ಳೇದಾಯಿತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಅಪ್ಪಯ್ಯ ಮುಖ ತಗೊಂಡು ಊರಲ್ಲಿ ಹೋಗೋಕ್ಕಾಗುತ್ತೇನಲ್ಲ. ಎಲ್ಲ ವಿದ್ಯಾ ಇಷ್ಟೆಲ್ಲ ಸಹಾಯ ಮಾಡವಳೆ, ನಾವು ಮಾತ್ರ ವಿದ್ಯೆನ ಒಂಟಿಯಾಗಿಬಿಟ್ಟಿದ್ವಿ ಕಣ್ಲ, ಸಾನೇ ನೋವಾಗ್ತೈತೆ ಕಣ್ಲ ನನಗೆ ಅಂತ ಅಮ್ಮಮ್ಮ ಕಣ್ಣೀರು ಹಾಕ್ತಾರೆ. ಆಗ ಭದ್ರಗೂ ಕೂಡ ಹೌದು ಅನಿಸ್ತಾ ಇರತ್ತೆ. ಅಯ್ಯೋ ನೀನು ಸುಮ್ಮನೆ ಇರು ಅಮ್ಮಮ್ಮ, ನೀನು ಏನು ಯೋಚನೆ ಮಾಡಬೇಡ, ಈಗ ಎಲ್ಲ ಸರಿ ಹೋಗ್ತಾ ಇತ್ತಲ್ಲ, ಇನ್ಯಾಕೆ ಈ ಥರ ಅಳ್ತಾ ಇದೆಯಾ ಅಂತ ಇಲ್ಲಿ ಅಮ್ಮಮ್ಮನ ಸಮಾಧಾನ ಮಾಡ್ತಾ ಇರ್ತಾರೆ ಭದ್ರ ಅಂತ ವಿದ್ಯಾ ನಿನಗೆ ಸಿಗೋಕ್ಕೆ ನೀನು ಪುಣ್ಯ ಮಾಡಿದ್ಯಾ, 7 ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ ಅವಳ ಕೈ ಹಿಡಿಯೋಕ್ಕೆ ಅಂತ ಇಲ್ಲಿ ಅಮ್ಮಮ್ಮ ಹೇಳ್ತಾರೆ. ಒಂದು ವೇಳೆ ಆ ಹುಡುಗನ ಜೊತೆ ನಮ್ಮ ಕಣ್ಮಣಿ ಮದುವೆ ಆಗಿದ್ದಿದ್ರೆ ಇಷ್ಟೊತ್ತಿನ ನಾವೆಲ್ಲ ಕಣ್ಣೀರಲ್ಲಿ ಕೈ ತೊಳಿಬೇಕಿತ್ತು, ಇದನ್ನೆಲ್ಲ ತಡೆದ್ಬಿಟ್ಲು. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ನಮ್ಮ ವಿದ್ಯಾ ನಿಜವಾಗ್ಲೂ ತುಂಬ ಒಳ್ಳೆಯವಳು ಕಣ್ಲ, ನೀನು ಅವಳನ್ನ ಮದುವೆ ಆಗೋಕ್ಕೆ ಪುಣ್ಯ ಮಾಡಿದ್ಯಾ ಕಣ್ಲ ಅಂತ ಹೇಳ್ತಾರೆ. ಆಗ ಭದ್ರ ಯೋಚನೆ ಮಾಡ್ತಾ ಇರ್ತಾರೆ. ಲೇ ಕಾಗೆ ಮುದುಕಿ ಏನು ಮಾತಾಡ್ತಾ ಇದೆಯಾ? ಎಲ್ಲೋ ಹೋಗೋದು ಟ್ರೈನು, ಎಲ್ಲೋ ಹೋಗ್ತಾ ಇದೆ, ಅಷ್ಟಕ್ಕೂ ನಿನ್ನ ಉದ್ದೇಶ ಏನೋ, ನೀನೇನೋ ಖತರ್ನಾಕ್ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಇಲ್ಲಿ ಭದ್ರ ಹೇಳ್ತಾರೆ. ನಾನು ಏನೋ ಪ್ಲ್ಯಾನ್ ಮಾಡಿದ್ದೀನಿ, ಇರೋದನ್ನೇ ಹೇಳ್ತಾ ಇರೋದು. ನೋಡು, ವಿದ್ಯೆನ ಒಂಟಿಯಾಗಿ ಬಿಡಬೇಡ ಕಣ್ಲ ಭದ್ರ, ಅವಳ ಜೊತೆ ನೀನು ಖುಷಿಯಾಗಿರಬೇಕು. ಈಗ ಅವಳು ತುಂಬಾ ಈಗ ತಿಂಗಳು ತುಂಬ್ತಾ ಇದ್ದಾಳೆ, ಅವಳಿಗೆ ಏನು ಬೇಕು ಏನು ಬೇಡ ಎಲ್ಲ ತಿಳ್ಕೊಳ್ಳೋದು ನಿನ್ನ ಗಂಡನಾದವನ ಕರ್ತವ್ಯ ಕಣ್ಲ. ನೋಡು, ಒಂದು ಸರಿ ಯೋಚನೆ ಮಾಡು, ಅವಳ ಜೊತೆ ಖುಷಿಯಾಗಿ ಕಾಲ ಕಳಿ, ಆಗ ನಿನಗೆ ಗೊತ್ತಾಗುತ್ತೆ ವಿದ್ಯೆನ ಪ್ರೀತಿ ಎಂಥದ್ದು ಅಂತ ಇಲ್ಲಿ ಅಮ್ಮ ಹೇಳ್ತಾರೆ. ಆಗ ಭದ್ರಗೆ ಅಮ್ಮಮ್ಮ ಹೇಳ್ತಿರೋ ಮಾತುಗಳೆಲ್ಲ ಸತ್ಯ ಅನಿಸ್ತಾ ಇರುತ್ತೆ. ಈ ಕಡೆ ಸಾವಿತ್ರಿ ಅಂತೂ, ಲೇ ವಿನಂತಿ, ಕೊನೆಗೂ
ನಾವು ಅಂದ್ಕೊಂಡಾಗೆ ಆಗ್ತೈತೆ ಕಣೆ. ಅವಳು ಆ ಈಶ್ವರಿ ನಮ್ಮನ್ನೇ ಆ ಹಟ್ಟಿಯಲ್ಲಿ ಇರಿಸಿದ್ಲು, ಆ ಗುಡಿಸ್ಲಲ್ಲಿ ಇರಿಸಿದ್ರು. ಈಗ ಅವಳ ಮಗಳು ಅಲ್ಲೇ ಇರುವಾಗಾಯಿತು. ಹೇಗಿದೆ ನಮ್ಮನ್ನು ಎದುರು ಹಾಕ್ಕೊಂಡ್ರೆ ಹೀಗೆ ಆಗೋದು, ಗೊತ್ತಾಗಿರ್ಬೇಕು ಅವಳಿಗೆ ಅಂತ ಹೇಳಿ ಸಾವಿತ್ರಿ ನಗ್ತಾ ಇರ್ತಾರೆ. ಈ ಕಡೆ ಅಮ್ಮಮ್ಮ ಸಾಯೋ ಪ್ಲ್ಯಾನ್ ಮಾಡ್ತಾರೆ. ಆದರೆ ಇಲ್ಲಿ ಮಾತು ತಗೊಂಡಿರ್ತಾರೆ ಇಲ್ಲಿ ವಿದ್ಯಾ ಮತ್ತು ಭದ್ರನ ಹತ್ರ, ನೀವಿಬ್ಬರು ಒಂದಾಗಬೇಕು ಅಂತ. ಆಗ ಭದ್ರ ಮತ್ತು ವಿದ್ಯಾ ಏನೋ ಮಾತು ಕೊಡ್ತಾರೆ. ಆಗ ಇದೆಲ್ಲ ಅಮ್ಮಮ್ಮನ ನಾಟಕ ಅಂತ ಗೊತ್ತಾಗುತ್ತೆ. ಎಲ್ಲರೂ ಕೋಪ ಮಾಡ್ಕೊತಾರೆ. ಆಗ ಭದ್ರ ಅಂತೂ ಕಾಗೆ ಮುಕ್ಕಿ, ನಿನ್ನನ್ನು ನಂಬಾರ್ದು, ನಿನ್ನನ್ನು ಯಾವುದೇ ಕಾರಣಕ್ಕೂ ನೀನು ನಂಬಾರ್ದು, ಈ ಥರ ಎಲ್ಲ ಡ್ರಾಮಾ ಮಾಡ್ತೀಯಲ್ಲ, ಒಂದು ವೇಳೆ ನಿಜವಾಗ್ಲೂ ನೀನು ಗೊಟಕ್ ಅಂದ್ಬಿಟ್ರೆ ಆಮೇಲೆ ಏನು ಮಾಡ್ತೀಯಾ ಅಂತ ಭದ್ರ ಹೇಳ್ತಾರೆ. ಲೇ ಭದ್ರ, ನೀನೇನಾದರೂ ಅನ್ಕೋ, ನೀನು ನನಗೆ ಮಾತು ಕೊಟ್ಟಿದ್ಯಾ ಅಷ್ಟೇ, ನೀನು ವಿದ್ಯೆ ಜೊತೆ ಸಂಸಾರ ಮಾಡ್ತೀನಿ, ನೀವಿಬ್ಬರು ಒಂದಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ, ಮಾತು ಉಳಿಸ್ಕೋ, ಇಲ್ಲಾಂದರೆ ನಾನು ನಿಮ್ಮ ಪಾಲಿಗೆ ಸುಟ್ಟೋಗ್ಬಿಡ್ತೀನಿ ಕಣ್ಲಾ, ನನಗೆ ಮಾತು ಕೊಟ್ಟಿದ್ದೀರಾ ನೀವು ಅಂತ ಅಮ್ಮಮ್ಮ ಹೇಳ್ತಾರೆ. ಅಯ್ಯೋ ಕಾಗೆ ಮುದ್ಕಿ, ನೀನು ಎಷ್ಟು ಸರಿ ಸತ್ತೋಗಿ ಬಂದರೂ ಅಷ್ಟೇ, ಅದು ಈ ಜನ್ಮಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಅಂತ ಭದ್ರ ಹೇಳ್ತಾರೆ. ಹಾಗೆ ಹೇಳ್ಬೇಡ ಕಣ್ಲಾ, ತುಂಬ ಸಾನೇ ನೋವು ಆಗ್ತೈತಿ ಅಂತ ಅಮ್ಮಮ್ಮ ಹೇಳ್ತಾರೆ. ಆಗ ಭದ್ರ, ನೋಡು ಕಾಗೆ ಮುದ್ಕಿ, ನೀನು ಈ ರೀತಿಯೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡ, ಆ ದೇವರು ಏನು ಮಾಡ್ತಾನೋ ಹಾಗೆ ಆಗುತ್ತೆ, ಯಾರಿಂದನೂ ತಪ್ಪಿಸೋಕ್ಕಾಗಲ್ಲ. ವಿದ್ಯಾ ನನ್ನ ಜೊತೆ ಬಾಳಬೇಕು ಅಂದರೆ ಅದು ಯಾವ ಬ್ರಹ್ಮನಿಂದನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನೀನೇನು ಯೋಚನೆ ಮಾಡಬೇಡ ಕಾಗೆ ಮುದುಕಿ, ನೀನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಅಂತ ಭದ್ರ ಹೇಳ್ತಾರೆ. ಆಗ ಅಮ್ಮಮ್ಮಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ನಾನು ಏನೇ ಪ್ಲ್ಯಾನ್ ಮಾಡಿದರೂ ಕೂಡ ಇವರಿಬ್ಬರನ್ನ ಒಂದು ಮಾಡೋಕ್ಕಾಗ್ತಾ ಇಲ್ವಲ್ಲ ದೇವ್ರೆ, ನಾನು ಏನು ಮಾಡಲಿ, ನಾನು ನಿಜವಾಗ್ಲೂ ಸತ್ಕಿತ್ತು ಹೋಗ್ಬಿಟ್ರೆ ಆಮೇಲೆ ಅಯ್ಯೋ ಅಂತ ಹೇಳಿ ಅಮ್ಮಮ್ಮ ಯೋಚಿಸ್ತಾ ಇರ್ತಾರೆ. ಪತ್ರ ಬಂದುಬಿಟ್ಟು ವಿದ್ಯಾ ಹತ್ರ, ವಿದ್ಯಾ ನೋಡು ಸಾನೇ ಥ್ಯಾಂಕ್ಸ್, ನೀನು ಮಾಡಿರೋ ಸಹಾಯಕ್ಕೆ ನಮ್ಮ ಮನೆತನದ ಗೌರವ ಎಲ್ಲ ಉಳಿದಿದೆ ಅಂತ ಹೇಳ್ತಾರೆ. ಹಾಗಂತ ಮಾತ್ರಕ್ಕೆ ಆ ಕಾಗೆ ಮುದುಕಿ ಮಾತು ಕೊಟ್ಟಿದ್ಲಲ್ವಾ, ಅದನ್ನೆಲ್ಲ ನಿಜ ಮಾಡೋಕ್ಕೆ ಹೋಗಬೇಡ ಸರಿನಾ ಅಂತ ಹೇಳ್ತಾರೆ. ಆಗ ವಿದ್ಯೆಗೆ ತುಂಬಾ ಬೇಜಾರಾಗುತ್ತೆ. ನೋಡಿ ಕೊಡ್ರೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಈ ಮನೆತನ ಖುಷಿಯಾಗಿರಬೇಕು, ಈ ಮನೆಯವರೆಲ್ಲರೂ ಯಾವುದೇ ಕಾರಣಕ್ಕೂ ನೋವು ತಿನ್ನಬಾರ್ದು, ಅವರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಷ್ಟೇ ಅಂತ ಇಲ್ಲಿ ವಿದ್ಯಾ ಹೇಳ್ತಾರೆ. ಸಾನೇ ಒಳ್ಳೆ ಮನಸ್ಸು ನಿಂದು, ಪರವಾಗಿಲ್ಲ, ಆದರೂ ನನ್ನ ತಂಗಿ ಜೀವನ ಕಾಪಾಡಿದ್ಯಲ್ವಾ, ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಕೂಡ ಇಲ್ಲಿ ವಿದ್ಯಾ ಹತ್ರ ಕ್ಷಮೆ ಕೇಳಬೇಕು ಅಂತ ವಿದ್ಯಾ ಇರೋ ಹಟ್ಟಿಗೆ ಬರ್ತಾರೆ. ಆಗ ವಿದ್ಯಾ ಶಾಕ್ ಆಗ್ತಾರೆ. ಮಾವಯ್ಯ ನೀವು ಅಂತ ಕೇಳ್ತಾರೆ. ಹೌದಮ್ಮ, ನೀನು ಮಾಡಿರೋ ಸಹಾಯಕ್ಕೆ ನಾನು ಇಲ್ಲಿ ತನಕ ನಿನ್ನನ್ನು ಹುಡ್ಕೊಂಡು ಬರಬೇಕಾಯ್ತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಮಾವ ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಹೌದವ್ವ, ನನ್ನ ಮನೆತನದ ಗೌರವ ಮಾನ ಮರ್ಯಾದೆ ಉಳಿಸಿದ್ಯಾ ನೀನು, ನೋಡು ಅದೇನೇ ಆಗಿರ್ಬೋದು, ಆದರೆ ನೀನು ನಮ್ಗೆ ಮಾಡಿರೋ ಸಹಾಯಕ್ಕೆ ನಾನು ಯಾವುದೇ ಕಾರಣಕ್ಕೂ ಮರೆಯೋಕ್ಕಿಲ್ಲ ಕಣವ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿನಗೆ ಕ್ಷಮೆ ಕೇಳ್ತೀನಿ. ಯಾಕಂದರೆ ನಿನಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ರು ಕೂಡ ಅದನ್ನು ಯಾವುದನ್ನು ಮನಸ್ಸಿಗೆ ಹಾಕ್ಕೊಡ್ದೆ ನಮ್ಮ ಮನೆತನದ ಮಾನ ಮರ್ಯಾದೆ ಉಳಿಸಿದ್ಯಾ, ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಕೈ ಮುಗಿತಾರೆ. ಅದನ್ನೇ ಕೇಳಿಸಿಕೊಂಡ ವಿದ್ಯಾ, ಅಯ್ಯೋ ಮಾವಯ್ಯ ಏನು ಮಾಡ್ತಾ ಇದ್ದೀರಾ, ಅಷ್ಟಕ್ಕೂ ಇದು ನನ್ನ ಜವಾಬ್ದಾರಿ ಮಾವಯ್ಯ, ಈ ಮನೆ ಅಂದಮೇಲೆ ನನಗೂ ಸ್ವಾತಂತ್ರ್ಯ ಇದೆಯಲ್ವಾ, ಈ ಕಣ್ಮಣಿ ನನ್ನ ಗಂಡನ ತಂಗಿ ಅಲ್ವಾ, ಅವಳಿಗೆ ನಾನು ಸಹಾಯ ಮಾಡಿಲ್ಲ ಅಂದರೆ ಹೇಗೆ ಮಾವಯ್ಯ ಅಂತ ವಿದ್ಯಾ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶಿವರಾಮೇಗೌಡರಿಗೆ ತುಂಬಾ ಖುಷಿ ಆಗುತ್ತೆ. ಇವತ್ತೇ ಭದ್ರ ಹತ್ರ ಮಾತಾಡಬೇಕು, ಇವರಿಬ್ಬರನ್ನ ಒಂದು ಮಾಡಬೇಕು, ಅಟ್ಟಿಗೆ ಕರ್ಕೊಂಡು ಬರಬೇಕು ಅಂತ ಶಿವರಾಮೇಗೌಡರು ಅಂದ್ಕೊಂಡು, ಭದ್ರ ಬಾರ್ಲಾ ನಿನ್ನ ಜೊತೆ ಮಾತಾಡಬೇಕಿತ್ತು ಅಂತ ಭದ್ರನ ಕರ್ಕೊಂಡು ಹೋಗ್ತಾರೆ. ಆಗ ಅಪ್ಪಯ್ಯ ಏನಪ್ಪಯ್ಯ ಅಂತ ಹೇಳ್ತಾರೆ. ನೋಡು ಭದ್ರ, ನಾನು ಹೇಳ್ತಾ ಇರೋದು ನಿನಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ಆದರೆ ಒಂದ್ಕಿತ ಯೋಚನೆ ಮಾಡ್ಕೊಳ್ಳ, ವಿದ್ಯಾ ತುಂಬ ಒಳ್ಳೆಯವಳು, ಅವಳನ್ನು ಮತ್ತೆ ನೀನು ಜೊತೆಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರ ಯೋಚನೆ ಮಾಡ್ತಾ ಇರ್ತಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಕೊನೆಗೂ ಭದ್ರ ಒಪ್ಕೊತಾರಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.